ಹಾಯ್ ಹಲೋ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕಡಿಮೆ ಎಣ್ಣೆಯಲ್ಲಿ ಗರಿ ಗರಿ ಆಗಿರುವಂಥ ಈ ಬಸಳೆ ಸೊಪ್ಪಿಂದ ಮಾಡುವಂಥ ಈ ಒಂದು ರೆಸಿಪಿನ ಹೇಳ್ಕೊಡ್ತೀನಿ. ಕಟ್ಲೆಟ್ ಥರ ಇಲ್ಲ ಒಂದು ವಡೆ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರುಚಿಯಾಗಿರುವಂಥ ಈ ಬಸಳೆ ಸೊಪ್ಪಿಂದ ಮಾಡೋತಕ್ಕಂಥ ವಡೆಯನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ನಾನು ಇಲ್ಲಿ ಬಸಳೆನ ತೊಗೊಂಡಿದ್ದೀನಿ, ಇಷ್ಟೊಂದು ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ಈಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಎಲೆಗಳು ಮಾತ್ರ ಬಿಡಿಸ್ಕೊಳ್ತೀನಿ, ಒಂದೊಂದಾಗಿ ಎಲ್ಲ ಎಲೆಗಳನ್ನು ಮಾತ್ರ ಬಿಡಿಸ್ಕೊಳ್ತೀನಿ. ದಂಟು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಉಪಯೋಗ ಮಾಡಲ್ಲ. ಹಾಗೆ ಅಂತ ದಂಟಂತೂ ವೇಸ್ಟ್ ಆಗೋದೇ ಇಲ್ಲ. ದಂಟನ್ನು ಸಹ ನಾವು ಎಸೆದಿರ ಇದನ್ನು ಸಹ ಉಪಯೋಗ ಮಾಡ್ಬೋದು. ಬೇಳೆ ಸಾಂಬಾರಲ್ಲಿ ಈ ದಂಟನ್ನು ಕಟ್ ಮಾಡಿ ಹಾಕ್ಕೋಬೇಕು ನೋಡಿ. ಈ ಥರ ಒಂದೊಂದಾಗಿ ಎಲ್ಲ ಎಲೆಗಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನಾನು. ಈಗ ನೋಡಿ, ಈ ದಂಟನ್ನು ನಾವು ಈ ನುಗ್ಗೆಕಾಯಿನ ಕಟ್ ಮಾಡಿ ಹಾಕೋ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಬೇಳೆ ಮಾಡುವಾಗ ಅಥವಾ ಸಾಂಬಾರು ಮಾಡುವಾಗ ಅದರಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ತಿನ್ನೋ ಥರನೇ ಇರುತ್ತೆ. ನೋಡ್ತಾ ಇರ್ಬೋದು, ಇಷ್ಟನ್ನು ದಂಟನ್ನು ತಗೊಂಡಿದ್ದೀನಿ. ಇದನ್ನು ನಾನು ಬೇಳೆ ಸಾರಲ್ಲಿ ಉಪಯೋಗ ಮಾಡ್ತೀನಿ. ಇದನ್ನು ಸೈಡಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ನೋಡಿ, ಎಲ್ಲ ಸೊಪ್ಪನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಹಾಗೆಯೇ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ನೋಡಿ. ಈಗ ಸೊಪ್ಪಂತರೂ ತೊಳ್ಕೊಂಡಾಗಿದೆ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೋಡಿ. ನಾನು ಈಗ ಸೊಪ್ಪನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ, ತುಂಬ ಬೇಗ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊಪ್ಪು ಕಟ್ ಮಾಡ್ಕೊಂಡು ರೆಡಿ ಆಗಿದೆ. ಈಗ ನಾನು ಹಸಿಮೆಣಸಿನಕಾಯಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನು ಇದಕ್ಕೆ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮೇನಾಗಿ ಹಾಕ್ತಾ ಇರೋದು ಅಕ್ಕಿ ಹಿಟ್ಟು ಒಂದು 3 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಪೂನಿಂದ ಒಂದು 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಮಗೆ ಅಕ್ಕಿ ಹಿಟ್ಟು ಇದನ್ನು ಕಲಿಸ್ಕೊಳ್ಳುವಾಗ ಕಡಿಮೆ ಅನಿಸಿದರೆ ಮತ್ತೊಂದು ಸ್ಪೂನ್ ಬೇಕಾದರೆ ಹಾಕ್ಕೋಬೋದು. ನೋಡಿಕೊಂಡು ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟೊಂದು ಹಾಕ್ಕೋಬೋದು ನೋಡಿ. ಈಗ ನಾನು ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಚಿಮುಕಿಸಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು. ಒಂದು ವಡೆಗೆ ಯಾವ ರೀತಿಯಾಗಿ ನಾವು ಮಿಕ್ಸರ್ ರೆಡಿ ಮಾಡ್ಕೊಳ್ತೀವಿ ಅದೇ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈಗ ನೀಟಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ಜಾಸ್ತಿ ತೆಳುನೂ ಆಗಿಲ್ಲ, ಕರೆಕ್ಟಾಗಿ ಬಂದಿದೆ. ಈ ಥರ ಉಂಡೆ ಕಟ್ಟುವಾಗ ಗೊತ್ತಾಗುತ್ತೆ. ಈಗ ನಾನು ಇದಕ್ಕೆ ಫ್ರೈ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೋಬೋದು ಇದನ್ನು. ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ. ಈಗ ನೋಡಿ, ಇದನ್ನು ನಾನು ಚಿಕ್ಕದಾಗಿ ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಲೆಬೇಳೆ ವಡೆ ಮಾಡೋ ಥರನೇ ಮಾಡ್ಕೋಬೇಕು ಇದನ್ನು. ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಕೈ ಮೇಲೆ ಇಟ್ಬಿಟ್ಟು ಇದನ್ನು ಒತ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ವಡೆ ರೀತಿಯಲ್ಲಿ ಈ ಥರ ಒತ್ಕೊಂಡು ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಇದಕ್ಕೆ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಎಲ್ಲವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಥರ ಒಂದು ಉಂಡೆ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ವಡೆ ರೀತಿಯಲ್ಲಿ ಬರುತ್ತೆ. ಈಗ ನಾನು ಇದನ್ನು ಎಲ್ಲವನ್ನು ಈ ಥರ ತಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಎಣ್ಣೆಯಲ್ಲೇ ಇದನ್ನು ಮಾಡ್ಕೋಬೋದು. ಜಾಸ್ತಿ ಎಣ್ಣೆ ಅಂತೂ ಯೂಸ್ ಆಗಲ್ಲ. ನೋಡ್ತಾ ಇದ್ದೀರಲ್ವ, ಒಂದೊಂದಾಗಿ ಎಲ್ಲವನ್ನು ಸಹ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಗ್ಯಾಸ್ನ ಕಡಿಮೆ ಉರಿಲಿ ಇಟ್ಕೊಂಡು ಮೇಲೆ ಪ್ಲೇಟನ್ನು ಕವರ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ ಆಗೋ ಹಾಗೆ ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿದು ಬೇಯಬೇಕು.
ಗ್ಯಾಸ್ನ ಕಡಿಮೆ ಉರಿ ಇಟ್ಟು ಬೇಯಿಸೋದ್ರಿಂದ ಒಳಗಡೆ ಸೊಪ್ಪೆಲ್ಲ ನೀಟಾಗಿ ಬೇಯುತ್ತೆ. ಹಾಗಾಗಿ ಈಗ ಒಂದು ಸೈಡಲ್ಲಿ ಬೆಂದಿದೆ ಇದು, ಮತ್ತೊಂದು ಸೈಡಲ್ಲಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಈ ಥರ ತಿರುಗಿಸ್ಕೊಂಡು ಎರಡೂ ಸೈಡಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸೈಡಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಬ್ರೌನಾಗಿ ಎಷ್ಟು ನೀಟಾಗಿ ಕಲರ್ ಬಂದಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಈಗ ಮತ್ತೊಂದು ಸಾರಿ ಇದನ್ನು ಪ್ಲೇಟನ್ನು ಕವರ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾವು ಅಕ್ಕಿ ಹಿಟ್ಟು ಹಾಕಿ ಇದನ್ನು ಮಾಡೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂಥರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಅಂತೂ. ನೋಡಿ ಇದು ಎರಡು ಸೈಡಲ್ಲಿ ಚೆನ್ನಾಗಿ ಬೆಂದಿದೆ, ಕುಕ್ಕಾಗಿದೆ. ಈಗ ಇದು ಬಸಳೆ ಸೊಪ್ಪಿಂದ ಒಂದು ವಡೆ ಅಂತೂ ರೆಡಿ ಆಯಿತು. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಎಣ್ಣೆಯಲ್ಲಿ ಬಿಸಿ ಬಿಸಿ ಆಗಿರುವಂಥ ಬಸಳೆ ಸೊಪ್ಪು ವಡೆ ಅಂತೂ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ರೆಡಿಯಾಗಿದೆ ಅಂತ. ಹಾಗೆಯೇ ಬಸಳೆ ಸೊಪ್ಪಿಂದ ಈ ಥರ ರೆಸಿಪಿ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನೀವು ಸ್ನ್ಯಾಕ್ಸ್ ಥರ ತಿನ್ಬೋದು, ಇಲ್ಲ ಊಟದ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಅಂತ ಸೈಡಲ್ಲಿ ಸಹ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ವ, ಬಿಸಿ ಬಿಸಿಯಾಗಿ ಗರಿ ಗರಿ ಆಗಿರುವಂಥ ಬಸಳೆ ಸೊಪ್ಪಿಂದ ಈ ಕಟ್ಲೆಟನ್ನು ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಹಾಗೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಂದು ನಾನು ಇಲ್ಲಿ ಮುರಿದು ತೋರಿಸ್ತಾ ಇದ್ದೀನಿ, ಒಳಗಡೆಯಿಂದನೂ ನೀಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ. ಹಾಗೆಯೇ ನೋಡಿದ್ರಲ್ವ, ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ತುಂಬ ಕಡಿಮೆ ಎಣ್ಣೆಯಲ್ಲಿ ಈ ಬಸಳೆ ಸೊಪ್ಪಿಂದ ಒಂದು ವಡೆಯನ್ನು ಮಾಡಿ ತೋರಿಸಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.